ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿ ಆಗಿರೋಂಥ ಬೆಂಡೆಕಾಯಿ ಫ್ರೈ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ಚಪಾತಿ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗೂ ಮಾಡ್ಕೋಬೋದು. ಜಸ್ಟ್ ಒಂದು 10 ನಿಮಿಷಕ್ಕೆ ಈ ಫ್ರೈ ರೆಸಿಪಿ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ ಆಗಿನೇ ಕುಕ್ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಈಗ ಒಂದು ಕಡಾಯಿಗೆ ಒಂದು 2 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಬೆಂಡೆಕಾಯಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಮೊದಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲೆಲ್ಲ ಲೋಳೆ ಥರ ಅಂಟಿರುತ್ತಲ್ಲ, ಆ ಅಂಟಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರ್ತಾರೆ ಮೊದಲೇ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ. ಸೊ ಅಂಟಿನ ಅಂಶ ಹೋಗೋವರೆಗೂ ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಥರ ಬೆಂಡೆಕಾಯಿನ ಮೊದಲೇ ಫ್ರೈ ಮಾಡೋದ್ರಿಂದ ನಮಗೆ ತಿನ್ಬೇಕಾದ್ರೆ ಅದು ಅಂಟಿನ ಅಂಶನೂ ಇರಲ್ಲ. ಅಷ್ಟೆಲ್ಲ ನಮಗೆ ನೆಕ್ಸ್ಟ್ ಫ್ರೈ ಮಾಡಬೇಕಾದ್ರೆ ಬೇಗನೂ ಕುಕ್ ಆಗಿಬಿಡುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು 10 ನಿಮಿಷ ಫ್ರೈ ಮಾಡಿದ್ದೀನಿ. ಇವಾಗ ಯಾವುದೇ ರೀತಿ ಅಂಟಿನ ಅಂಶ ಇಲ್ಲ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಂಡ್ಬಿಡ್ತೀನಿ. ಸೊ ಈ ಬೆಂಡೆಕಾಯಿ ರೆಸಿಪಿ ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸಿನ ಅವಶ್ಯಕತೆ ಇಲ್ಲ. ಅಷ್ಟು ಸಿಂಪಲ್ಲಾಗಿಯೇ ಮಾಡ್ಕೊಬಿಡ್ಬೋದು. ಸೊ ಈಗ ಅದೇ ಕಡಾಯಿಗೆ ಇನ್ನೊಂದು 5ರಿಂದ 6 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊತಿದ್ದೀನಿ. ಸೊ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನಾನು ಮಾಡ್ತಿರೋದು ಇವತ್ತು 1/4 kg ಬೆಂಡೆಕಾಯಿಗೆ 1 ಕಪ್ ಈರುಳ್ಳಿ ಆದರೆ ಪರ್ಫೆಕ್ಟಾಗಿಯೇ ಆಗುತ್ತೆ. ಇವಾಗ ಇದನ್ನು ಹಾಕ್ಕೊಂಡ್ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮ್ಗೇನಾದ್ರು ಬೆಂಡೆಕಾಯಿ ಫ್ರೈ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ 4 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತೀನಲ್ಲ, ಪರ್ಫೆಕ್ಟಾಗಿ ಇಷ್ಟ ಆದರೆ ಆಗುತ್ತೆ. ಸೊ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವನ್ನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೇ ಕಟ್ ಮಾಡಿದಂಥ ಟೊಮೊಟೊನು ಒಂದು 3/4 ಕಪ್ಪಷ್ಟು ಸೇರಿಸ್ಕೊಳ್ಳೋಣ. ಸೊ ಟೊಮೊಟೊ ಮತ್ತು ಈರುಳ್ಳಿ ಕ್ವಾಂಟಿಟಿ ಹಾಕೋದ್ರಿಂದ ನಮ್ಮ ಮಾಡುವಂಥ ಗ್ರೇವಿ ಅಥವಾ ಗೊಜ್ಜು ಏನೇ ಆಗಿರ್ಬೋದು ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ಟೊಮೊಟೊನು ಹಾಕಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಮೊದಲೇ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೆಂಡೆಕಾಯಿನ, ಈಗ ಆ ಬೆಂಡೆಕಾಯಿನ ಸೇರಿಸ್ಕೊಳ್ಳೋಣ. ಬೆಂಡೆಕಾಯಿ ಹಾಕಿದ ಮೇಲೆ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಲೀಡ್ನ ಕ್ಲೋಸ್ ಮಾಡಿಬಿಡೋಣ. ಈ ಥರ ಲೀಡ್ ಕ್ಲೋಸ್ ಮಾಡೋಣ, ಆ ಸ್ಟೀಮ್ಗೆ ಚೆನ್ನಾಗಿ ಬೆಂಡೆಕಾಯಿ ಕುಕ್ ಆಗಿಬಿಡುತ್ತೆ. ಆಮೇಲೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು 2 ಸ್ಪೂನಷ್ಟು ಇದಕ್ಕೆ ಧನಿಯಾ ಪುಡಿ, ಖಾರಕ್ಕೆ ತಕ್ಕಂತೆ ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಂಡ್ಬಿಟ್ಟು ಇದರ ಜೊತೆಗೇ ಜೀರಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಸೊ ಮೇಯ್ನು ಈ ಬೆಂಡೆಕಾಯಿ ಫ್ರೈಗೆ ಜೀರಾ ಪೌಡರೇ ಟೇಸ್ಟ್ ಕೊಡೋದು. ತುಂಬ ಹೈಲೈಟಾಗಿ ಆ ಫ್ಲೇವರ್ ಗೊತ್ತಾಗುತ್ತೆ ನಮಗೆ. ಸೊ ಇದೆಲ್ಲ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಇದರ ಜೊತೆಗೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು, ನಮಗೆ ಇವಾಗ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ತಲೆ ಅಂಟೋ ಚಾನ್ಸಸ್ ಇರತ್ತಲ್ವ, ಅದಕ್ಕಂತಲೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಡು, ಬೆಂಡೆಕಾಯಿ ನಮಗೆ ಸ್ವಲ್ಪ ಸಾಫ್ಟ್ ಆಗಬೇಕಲ್ವ, ಅದಕ್ಕೆ ಜಸ್ಟ್ ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿಯಕ್ಕೆ ಬಿಟ್ಬಿಡೋಣ. ಹಾಗೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಸೊ ಇದು ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. ಹಾಗೆ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿದ್ರೆ ಸಾಕು. ಸೊ ಬೆಂಡೆಕಾಯಿ ಫ್ರೈ ಅದು ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ಇದಂತೂ ಚಪಾತಿ ಹಾಗೆ ಬಿಸಿ ಬಿಸಿ ಅನ್ನೋ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವೇ ಈ ಥರ ಟ್ರೈ ಮಾಡಿಲ್ಲ ಅಂತಂದರೆ ಡೆಫಿನೆಟಾಗಿ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ. ಸೊ ಇದನ್ನು ನೋಡಿರ್ಬೋದು ಒಂದು 10 ನಿಮಿಷಕ್ಕೆ ಇವಾಗ ಬೆಂಡೆಕಾಯಿ ಸ್ವಲ್ಪ ಗ್ರೇವಿ ಥರನೂ ಆಗಿದೆಯಲ್ಲ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೊನೆಯದಾಗಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ. ತುಂಬ ಸಿಂಪಲ್ಲಾಗಿಯೇ ಮಾಡ್ಕೋಬೋದು. ಸೊ ನಮಗೇನಾದ್ರು ನೈಟ್ ಹೊತ್ತಾಗಿರ್ಬೋದು, ಯಾವಾಗೇನ ಟೈಮ್ ಇಲ್ಲ ಈ ಥರ ಪ್ರಿಪೇರ್ ಮಾಡೋಕ್ಕೆ ಅಂತಂದರೆ, ಸೊ ಈ ಥರ ಆರಾಮಾಗಿ ಒಂದು 10 ನಿಮಿಷದಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಇದನ್ನು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೆ. ಸೊ ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಬೆಂಡೆಕಾಯಿ ಫ್ರೈ. ಸೊ ಫೈನಲ್ ಆದಮೇಲೆ ನಾನು ಸರ್ವ್ ಮಾಡ್ಕೊತೀನಿ ಒಂದು ಬೌಲ್ಗೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಅಂತ. ಸೊ ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ಲೈಕ್ನ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ವೀಡಿಯೋಸ್ನ ನೋಡಲಿ. ಅವ್ರ ಸಪೋರ್ಟ್ ಅಂತೂ ನಮಗೆ ತುಂಬಾ ಬೇಕಾಗಿದೆ. ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡ್ತೀರಿ, ಆ ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ. ಸೊ ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ. ಬಾಯ್.